ನಮ್ಮದೊಂದು ಪುಟ್ಟದಾದ ಒಂದು ECG ಫಾರ್ಮ್ನ ಪ್ರಾರಂಭ ಮಾಡಿದ್ದೀವಿ. ಈಗ ಹೆಂಗಿದೆ ಅಂದರೆ ಆರೋಗ್ಯವೇ ಭಾಗ್ಯ ಅನ್ನೋದಕ್ಕಿಂತ ಆರೋಗ್ಯವೇ ದುಡ್ಡು. ನೀವು ದುಡ್ಡನ್ನ ಕೊಟ್ಬಿಟ್ಟು ಚೆನ್ನಾಗಿರೋ ಹೆಲ್ದಿಯಾಗಿರೋ ಮೊಟ್ಟೆನೇ ಆಗಲಿ ಕೋಳಿನೇ ಆಗಲಿ ಯಾವುದೇ ಪ್ರಾಡಕ್ಟ್ನೇ ಆಗಲಿ ತೊಗೊಂಡ್ರೆ ಕ್ಲೀನಾಗಿರೋದು ನೋಡಿ ತೊಗೊಳ್ಳಿ. ಈಗ ನಾಟಿ ಕೋಳಿ ಏನಂದರೆ ಕಲ್ಲು ತಿಂದು ಕರಗಿಸ್ಕೊಳತ್ತೆ ಅಂತ ಹೇಳ್ತಾರೆ. ಇದು ಅಂತಂದರೆ ಬಿಟ್ಟು ಮೇಯಿಸಿದ್ರೆ ಚಿಕನ್ ಟೇಸ್ಟಾಗಿ ಬರುತ್ತೆ. ಮೊಟ್ಟೆ ತುಂಬ ಹೆಲ್ದಿ. ಈಗ ಪ್ರೆಗ್ನೆಂಟ್ ಇರೋರು ತೊಗೋಬೋದು, ಯಾಕಂದರೆ ಮಗು ಇನ್ಷಿಯಲ್ ಸ್ಟೇಜಲ್ಲಿ ಇರುತ್ತೆ. ಸೊ ಅವ್ರಿಗೆಲ್ಲ ಮಗು ಬೆಳವಣಿಗೆ ಭಾಳ ಅಚ್ಚುಕಟ್ಟಾಗಿ ಆಗಬೇಕು ಅಂದರೆ ಡೈಲಿ ಮೊಟ್ಟೆನ ಬೇಯಿಸ್ಕೊಂಡು ತಿನ್ನಬೇಕಾಗತ್ತೆ. ನಾವು ಫೀಡ್ಗೆ ಜೋಳ, ಮೆಕ್ಕೆಜೋಳ, ಆಮೇಲೆ ಗೋಧಿ, ಭತ್ತ, ರಾಗಿ ಇದನ್ನೆಲ್ಲ ಹಾಕ್ತೀವಿ. ನೀವು 1 ತಗೊಳ್ಳಿ, 10 ತಗೊಳ್ಳಿ, 50 ತಗೊಳ್ಳಿ, ನೀವು ಬಂದು ನೋಡಿ ದೊಡ್ಡ ಕೋಳಿಗಳನ್ನ ನೋಡಿ ಆಮೇಲೆ ಚಿಕ್ಕ ಮರಿಗಳನ್ನ ನೋಡಿ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂದರೆ ತಗೊಳ್ಳಿ. ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಬಲ್ಕಲ್ಲಿ ಅಂದರೆ 1000 ಮಾಡ್ತೀವಿ 2000 ಮಾಡ್ತೀವಿ ಅಂತ ಹೇಳಿದಾಗ ನಾವು ಬೇಡ ಅಂತ ಹೇಳ್ತೀವಿ ಅಂದರೆ ಈ ಕಾರಣಕ್ಕೆ, ಯಾಕಂದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಇರಲ್ಲ. ಸೊ ಹಾಗಾಗಿ 100-200 ಸ್ಟಾರ್ಟ್ ಮಾಡಿ. ಬಿಕಾಸ್ ಅಬ್ಸರ್ವೇಷನ್ ಜಾಸ್ತಿ ಇರುತ್ತೆ. ಈಗ ಯಾವುದೇ ರೋಗ ಬಂದರೂ ಅದು ಸುಸ್ತಾಗಿ ಕೂತ್ಕೊಂತು ಒಂದು ಏನೋ ಆಯಿತು ಅಂದರೆ ಫಸ್ಟು ಅದನ್ನ ಪಾರ್ಟಿಷನ್ ಸಪ್ರೇಟ್ ಮಾಡಿಬಿಡಿ. ಅದನ್ನು ಆಮೇಲಿಂದ ಬೇರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಇದ್ದಾರೆ ಅಂದರೆ ಕೋಲಾರ, ಚಿಂತಾಮಣಿ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಹಾವೇರಿ, ಹಾಸನ ಡಿಸ್ಟಿಕ್ಕು ಮತ್ತು ಕೊಡಗು ಮತ್ತು ಉತ್ತರ ಕರ್ನಾಟಕದಿಂದ ಭಾಳ ಜನ ಬಂದು ತೊಗೊಂಡೋಗ್ತಿದ್ದಾರೆ. ಸರ್, ನಾವು ಮೊಟ್ಟೆ ಇಲ್ಲಿ ಪರ್ಚೇಸ್ ಮಾಡಿದ್ವಿ, ತುಂಬ ಚೆನ್ನಾಗಿದೆ. ಮತ್ತು ಭಂಡಾರದಲ್ಲಿ ಕಲರ್ ತುಂಬ ಚೆನ್ನಾಗಿದೆ. ಅಂದರೆ ಬೇಯಿಸಿದಾಗಲಿ ಇಲ್ಲ ಆಮ್ಲೆಟ್ ಹಾಕಿದಾಗಲಿ ಸ್ಮೆಲ್ ಆಗಲಿ ಏನೂ ಬರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ, ಏನು ಅಂತ ಸಮಸ್ಯೆ ಇಲ್ಲ. ಒಳ್ಳೆ ನಾಟಿ ಮೊಟ್ಟೆ ಏನು ಟೇಸ್ಟ್ ಇದೆ ಪಕ್ಕಾ ಬರ್ತಾಯಿದೆ. ಮತ್ತು ಮೀಟ್ ಕೂಡ ತೊಗೊಂಡೋಗಿದ್ವಿ. ಕೋಳಿನ ಪರ್ಚೇಸ್ ಮಾಡಿ ತೊಗೊಂಡು ಹೋದಾಗ ಇಲ್ಲಿ ಯೆಲ್ಲೋ ಕಲರ್ ಮಟನ್ ಚೆನ್ನಾಗಿ ಬರ್ತದೆ. ಆ ಲೇಯರ್ಸ್ ಇದೆಯಲ್ಲ, ಆ ಲೇಯರ್ಸಲ್ಲಿ ಒಳ್ಳೆ ಯೆಲ್ಲೋಯಿಶ್ ಇರುತ್ತೆ, ಅದ್ರಲ್ಲಿ ಫ್ಯಾಟ್ ಇರುತ್ತೆ, ಅದಿರಬೇಕು. ಬಿಳಿ ಕೊಡೋದು ಬೆಳ್ಳಗಿರೋದು ಅದೆಲ್ಲ ಇರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಸಾರು ಮಾಡಿ, ಫ್ರೈ ಮಾಡಿ, ಏನಾದರೂ ಮಾಡಿ ತುಂಬ ಟೇಸ್ಟ್ ಬರ್ತದೆ. ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಹಿಂಗಾಗಿ ನಾವು ಇಲ್ಲೇ ಬರ್ತಾ ಇರ್ತೀವಿ, ಅವಾಗ ಬಂದು ತೊಗೊಂಡು ಹೋಗ್ತಾ ಇರ್ತೇವೆ. ಇದು ಫಾರ್ಮ್ ಚೆನ್ನಾಗಿದೆ, ಒಳ್ಳೆ ಫೀಡ್ಬ್ಯಾಕ್ ಇದೆ, ಚೆನ್ನಾಗಿದೆ ಕೋಳಿ.